ಯಾವುದೇ ಪರ ವಿರೋಧ ಇಲ್ಲ. ಇದು ಒಂದು ತಾಲೂಕನ್ನ ನಾವು ವಹಿಸ್ಕೋಬೇಕು, ಇನ್ನೊಂದು ತಾಲೂಕನ್ನ ಕೈ ಬಿಡಬೇಕು ಅನ್ನೋದೇನಿಲ್ಲ. ಏನು ಈಗ ವೈಜ್ಞಾನಿಕವಾಗಿ ನೀರು ಹಂಚಿಕೆ ಆಗ್ಬೇಕು, ಆ ವೈಜ್ಞಾನಿಕ ರೀತಿಯಲ್ಲಿ ಇದು ಹಂಚಿಕೆ ಆಗಿ ಈ ಎರಡು ತಾಲೂಕುಗಳಿಗೂ, ಮಾಗಡಿ ತಾಲೂಕಿಗೆ ಮತ್ತು ಕುಣಿಗಲ್ ತಾಲೂಕಿನ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಈ ಯೋಜನೆ ಅನುಕೂಲ ಆಗ್ಬೇಕು. ಇವತ್ತು ಎಕ್ಸ್ಪ್ರೆಸ್ ಕೆನಾಲ್ ಏನಿದೆ, ಇದಕ್ಕೆ ಕುಣಿಗಲ್ ಪಾಲ್ ಇದ್ದೇ ಇದೆ, ನಂತರ ಮಾಗಡಿ ಪಾಲ್ ಇರುತ್ತೆ. ಮಾಗಡಿಗೆ 0.8 TMC ಅಂತ ಏನೋ ಕುಡಿಯೋ ನೀರಿನ ಯೋಜನೆ, 0.6. ಸೊ ಅಂದ್ರೆ ಈ ಇಬ್ರು, ಯಾಕೆಂದ್ರೆ ಹಿಂದೆ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಹಿಂದೆ ಡೆಪ್ಟಿ CM ಆದಂತ ಸಂದರ್ಭದಲ್ಲಿ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು. ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ಆಗಿದೆ. ಸೊ ಅಂದ್ರೆ ಕುಣಿಗಲ್ ಪಾಲು ಕುಣಿಗಲ್ಗೆ ಸಿಗಬೇಕು, ನಂತರ ಮಾಗಡಿ ಪಾಲು ಮಾಗಡಿಗೆ ಸಿಗಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಸೊ ಯಾಕೆಂದ್ರೆ ಕುಡಿಯುವ ನೀರಿನ ಯೋಜನೆ ಎರಡು ತಾಲೂಕಿಗೆ ಕೂಡ ಬಹಳ ಮುಖ್ಯವಾದದ್ದು. ಸರ್, ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಬೆಂಗಳೂರು ಲೋಕಸಭಾ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಇದುವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ನಾನು ಮೊನ್ನೆ ಆಕ್ಚುಲಿ ಅದು ಕೇಳಿದೆ. ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರಿಗೆ ನಾನು ಪತ್ರ ಬರೆದಿದ್ದು ಒಂದು ಕಾಪಿನೂ ರಿಲೀಸ್ ಮಾಡಿದ್ದೀವಿ ನಾವು. ಸೊ ಇದ್ರ ಬಗ್ಗೆನೇ ಹೇಳಿದ್ದೀವಿ. ಆಮೇಲೆ ಆ ಮೀಟಿಂಗ್ ಅಲ್ಲೂ ಕೂಡ ನಾನು ಕೂಡ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಈಗ ಇವೆಲ್ಲ ಅಕ್ಕಪಕ್ಕದ ತಾಲೂಕುಗಳು. ಸೊ ಕುಡಿಯುವ ನೀರಿನ ವಿಚಾರ ಬಂದಂತ ಸಂದರ್ಭದಲ್ಲಿ ಇದನ್ನ ಸಮಾನಾಂತರವಾಗಿ ನೋಡ್ಬೇಕಾಗತ್ತೆ ಮತ್ತು ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಇದರಲ್ಲಿ ಈಗಾಗಲೇ ಹೇಳಿದ್ದೀನಿ, ಯಾವುದೇ